ಸರಕ್ ಅಂತ ತಿರುಗ್ತಾರೆ. ಮತ್ತೆ ನೀವು ಅದೇ ಮೂವಿಲಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಿರಲ್ಲ, ಮಾತಾಡ್ತಿರಲ್ಲ, ಹೇಳ್ ರಾಜ ಅದು ಚೆನ್ನಾಗಿ ಹೇಳ್ತೀರಾ ನೀವು. ಈಗ 4ನೇ ಪ್ರಶ್ನೆ ನಾನು ನಿಮಗೆ ಹೇಳಬೇಕು. ಹೇಳೋದಕ್ಕೆ ಮುಂಚೆ 4ನೇ ಪ್ರಶ್ನೆಯಲ್ಲಿ ಕೆಲವು ರೂಲ್ಗಳು ತಿರ್ಗಾ ಚೇಂಜ್ ಆಗುತ್ತೆ. ಬಿಗಿನಿಂಗಲ್ಲಿ ನಿಮ್ಗೆ ಹೇಳಿದ್ದೆ 4 ಇದಾವೆ, ಅದರಲ್ಲಿ ನೀವು 3 ಬಳಸಬೇಕು ಅಂತ. 4ನೇ ಪ್ರಶ್ನೆಯಿಂದ 3 ಇರುತ್ತೆ, 2 ಬಳಸಬೇಕು, 1 ನಿಷ್ಕ್ರಿಯ ಆಗಿರುತ್ತೆ. 4ನೇ ಪ್ರಶ್ನೆಗೆ ಕ್ಯಾಟಗರಿ ಏನು ಅಂತ ನೋಡೋಣ. ಕ್ಯಾಟಗರಿ ಅಂತಾರಾಷ್ಟ್ರೀಯ ಸ್ಥಳಗಳು. ಹಣ. ಹಣ. ಸೊ ನಿಮ್ಮ ಹಣ ಫಿಕ್ಸು. ಹಣಕ್ಕೆ ಸಂಬಂಧಪಟ್ಟಂತ ಉತ್ತರಗಳು ಏನ್ ಬರುತ್ತೆ ನೋಡೋಣ. 30 ಆಣೆ, 150 ಪೈಸೆ, 2 ರೂಪಾಯಿ. ಇದಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಬರುತ್ತೆ. ಪ್ರಶ್ನೆ: ಇವುಗಳಲ್ಲಿ ಯಾವ ಪ್ರಮಾಣ ಅತ್ಯಂತ ದೊಡ್ಡದಾಗಿದೆ? 30 ಆಣೆ, 150 ಪೈಸೆ, 2 ರೂಪಾಯಿ. ಅದು ಜಾಸ್ತಿ. 30 ಆಣೆ ಇದೆ. 1 ಆಣೆ ಅಂದರೆ 25 ಕಾಂಚಿಕರು. 8 ಆಣೆ. 30 ಆಣೆ. ಸೊ ದಟ್ ಇಸ್ ಕಾಫಿ. ಇದು 250 ಪೈಸೆ ಅಂದರೆ 1 ರೂಪಾಯಿ. ಇದು 2 ಇದು ಜಾಸ್ತಿ. 2 ರೂಪೀಸೇ ಜಾಸ್ತಿ ಅಲ್ವಾ? 2 ರೂಪೀಸ್. ಸೊ ದಿಸ್ 150 ಪೈಸೆ. ಅದು 30 ಆಣೆ. 4 ಆಣೆ ಕೊಡೋ. 4 ಆಣೆಗೆ 5 ಹಾಕ್ತೀವಿ. ಸರಿ. 4 ಆಣೆ ಪ್ಲಸ್ 5 30 ಆಣೆ. 150 ಪೈಸೆ. ಹೌದು. ಎಷ್ಟು ರೂಪಾಯಿ? ಎಷ್ಟು ಒಂದು ಇದು 1 ರೂಪಾಯಿ 2 ರೂಪಾಯಿ. ಇದು 1 ರೂಪಾಯಿ 2 ರೂಪಾಯಿ. ಎಂತ ದೊಡ್ಡ 2 ರೂಪೀಸ್. ಟೈಮ್ ಸಾಕಬೇಕಾ? ಸಾಕು ಕಾನ್ಫಿಡೆಂಟ್. ಕಾನ್ಫಿಡೆಂಟ್. ಎರಡು ರೂಪಾಯಿ ಮೇಲೆ 14 ಲಕ್ಷ, 150 ಪೈಸೆ ಮೇಲೆ ಇಲ್ಲ, 30 ಆಣೆ ಮೇಲೆ ಇಲ್ಲ. ಈಗ ಕ್ವಿಕ್ ಚೇಂಜ್ ಆಪ್ಷನ್ಸ್ ಇದೆ, 30 ಸೆಕೆಂಡ್ ಟೈಮು. ನಿಮ್ಗೇನಾದ್ರು ಈಗಲೂ ಅನುಮಾನಗಳು ಇದ್ದರೆ ಅದನ್ನು ಬಳಸ್ಕೋಬಹುದು. ಈ ಕ್ವಶನ್ ಮೇಲೆ ದಿಸ್ ಇಸ್ ಕಾನ್ಫಿಡೆನ್ಸ್ ಬಳಸ್ಕೊಂತ ಇಲ್ಲ. ಇಲ್ಲ. ಇವಾಗ ನಿಮ್ಮ ಉತ್ತರ ಏನು ಅಂತ ನೋಡೋಣ. 2 ಹೆಜ್ಜೆ ಮುಂದೆ. ನಿಮ್ಮ ಉತ್ತರ ಟಾಪಾ ಇಲ್ಲ ಡ್ರಾಪಾ? 25 ಪೈಸೆ ಅಲ್ಲ, 30 ಪೈಸೆ. ಇದು 1 ರೂಪಾಯಿ 50 ಪೈಸೆ. ಇದು 2 ಫುಲ್ ಕಾನ್ಫಿಡೆನ್ಸ್. ಯಾಕಂದರೆ 50 ಕೇಳಿದ್ದೀನಿ. ಆಣಿ ಇದು 1 ರೂಪಾಯಿ 2 ರೂಪಾಯಿ. ಉತ್ತರ ಯಾವುದು ಸರಿ ಅಂತ ನೋಡೋಣ. ಒಂದು ಸಣ್ಣ ಬ್ರೇಕ್ನ ನಂತರ ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ವೆಲ್ಕಮ್ ಬ್ಯಾಕ್. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಸ್ ನ್ಯೂಜನ್ ಮೊಬೈಲ್. ಬನ್ನಿ ಈಗ ನೋಡೋಣ. 150 ಪೈಸಾನ 2 ರೂಪಾಯ? ಟಾಪ ಇಲ್ಲ ಡ್ರಾಪ? 1 ರೂಪಾಯಿ 30 ಪೈಸೆ ಆಯಿತು ಆಯಿತಾ. 1 ರೂಪಾಯಿ 30 ಪೈಸೆ 2 ರೂಪೀಸ್. ಸೊ ಇದೇ ಜಾಸ್ತಿ. 160 ಪೈಸೆ ಇರುತ್ತಲ್ಲ. ಸೊ 60 ಅಂದರೆ 40 ಪ್ಲಸ್ 90. 1 ರೂಪಾಯಿ ಇದು. 1 ರೂಪಾಯಿ is equal to 100 ಪೈಸೆ. ಪೈಸೆ ಹೋಯ್ತು, ರೂಪಾಯಿ ಉಳಿತು. ಎಷ್ಟು ರೂಪಾಯಿ ಉಳಿತು? 14 ಲಕ್ಷ. ತುಂಬಾ ದೊಡ್ಡ ಅಮೌಂಟೇ. ಹೌದು ಸರ್. ಇವತ್ತಿನ ದಿನ 14 ಲಕ್ಷದಲ್ಲಿ ತುಂಬಾನೇ ಭಾವನೆಗಳನ್ನ ವ್ಯಕ್ತಪಡಿಸ್ಬೋದು. ಹೌದು ನಿಜ. ಈಗ 36 ಲಕ್ಷ ನೀವು MG ರೋಡ್ ಕಳೆದು ಬಿಟ್ಟಿದ್ರಿ.
ಸೊ ಅದಕ್ಕೆ ಪ್ಲಾನ್ ಮಾಡ್ತೀವಿ ಕೆಳಗಡೆ ಹೋಗಿ ಆಡೋಣ ಸರ್. ದುಡ್ಡು ತುಂಬಾ ಕೆಳಗಡೆ ಇದೆ. ಕೆಳಗಡೆ ಹೋಗಿ ಗೇಮ್ ಆಡ್ಬೋದು ಬೇಕಾದ್ರೆ. ಡ್ರಾಪ್ ಆಗಿರೋದಿಲ್ಲ ಇದೆಲ್ಲ. ಈಗ 4 ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ, 14 ಲಕ್ಷ ಉಳಿಸ್ಕೊಂಡಿದ್ರಿ. ನಿಮ್ಮ ಹೆಜ್ಜೆ ಗುರ್ತೇನಂತ ನೋಡಿ. ನಿಮ್ಮ ಹತ್ರ 14 ಲಕ್ಷ ಇದೆ, ನನ್ನ ಹತ್ರ 3 ಪ್ರಶ್ನೆಗಳಿದ್ದಾವೆ. ಈಗ 5ನೇ ಪ್ರಶ್ನೆಗೆ ಸಿದ್ಧವಾಗಿದ್ದೀರಾ? ಕ್ಯಾಟಗರಿ ಏನಂತ ನೋಡೋಣ. ಕ್ಯಾಟಗರಿ ಪ್ಲೀಸ್. ಲೇಖಕರು ಭಾರತದ ರಾಜ್ಯಗಳು. ಭಾರತದ ರಾಜ್ಯ. ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳು ಇಲ್ಲಿ ಬರುತ್ತೆ. 1970, 1971, 1973. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಯಾವುದು ಅಂತ ನೋಡೋಣ. ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಮರುನಾಮಕರಣ ಮಾಡಿದರು? 1970, 1971, 1973. ಈಗ ನಿಮ್ಮ ಟೈಮ್ ಸ್ಟಾರ್ಟ್ ಆಯ್ತು. ಟೈಮ್ ಆಗ್ತಾ ಇದೆ. 42 ಸೆಕೆಂಡ್ ಆಗೋಯ್ತು. ನಲವತ್ತು ಸೆಕೆಂಡ್. ಎಪ್ಪತ್ತರ ಮೇಲೆ 6 ಲಕ್ಷ, 71 ಮೇಲೆ 8 ಲಕ್ಷ. ಈಗ ಕ್ವಿಕ್ ಚೇಂಜ್ ಏನಾದರೂ ಬಳಸ್ಕೊಳೋ ಪ್ರಯತ್ನ ಮಾಡ್ತೀರಾ? 30 ಸೆಕೆಂಡ್. ಮಾಡ್ತೀವಿ ಸರ್, ಯೂಸ್ ಮಾಡ್ತೀವಿ. ನಿಮ್ಮ ಟೈಮಿಗೆ ಶುರು ಆಗುತ್ತೆ. ಎಸ್ ಸರ್. ಎಪ್ಪತ್ತೊಂದರ ಮೇಲೆ 10 ಲಕ್ಷ ಇಟ್ಟಿದ್ದೀರಿ, 73 ಮೇಲೆ 4 ಲಕ್ಷ ಇಟ್ಟಿದ್ದೀರಿ. ಯಾಕೆ ಸಡನ್ ಆಗಿ ಚೇಂಜ್ ಮಾಡ್ಕೊಂಡ್ರೆ ಐಡಿಯಾ? ಕ್ವಿಕ್ ಟೈಮ್ ಬಳಸ್ಕೋಬೇಕು ಅಂತ ಏನಕ್ಕಾಯ್ತು? ನೀವು ಫಸ್ಟ್ ಇಟ್ಟಿದ್ದು ಸರಿನಾ ತಪ್ಪ? ಆ್ಯಕ್ಚುಲಿ 78 ಅಣ್ಣ ಹುಟ್ಟಿದ್ದು ನಮ್ಮಣ್ಣ. ಸೊ ಆಗ ಏನೋ ಒಂದು ಹುಟ್ಟಿ ಆಮೇಲೆ ಸ್ವಲ್ಪ ದಿನ ಆದಮೇಲೆ 78 ಅಣ್ಣ ದೊಡ್ಡವರು ನಮ್ಮಣ್ಣ. ಅಣ್ಣನ ಬರ್ಡೇ ಇಂದ ಏನೋ ಅನ್ನಿಸ್ತಾ ಇದೆ, ಇವೆರಡರಲ್ಲಿ ಯಾವುದೋ ಇರ್ಬೋದು ನನಗೆ ಅಂತ ಅನ್ನಿಸ್ತಾ ಇದೆ. 3 ಆಯ್ಕೆಗಳಲ್ಲಿ 2 ಮೇಲೆ ಇಟ್ಟಿದ್ದಾರೆ. ನೋಡೋಣ, ಟಾಪಾ ಇಲ್ಲ ಟ್ರಾಪಾ? ಅಲ್ಲ, ಇವಾಗ ಲಾಸ್ಟ್ ಟೈಮು ನೀವು ಕರೆಕ್ಟಾಗಿ ಇಲ್ಲಿ ಇಟ್ಟಿದ್ರಿ ಕ್ವಿಕ್ ಚೇಂಜಲ್ಲಿ. 70ರಲ್ಲಿ ತುಂಬ ಹಣ ಇಟ್ಟಿದ್ರಿ, ಇಮಿಡಿಯೇಟಾಗಿ ಚೇಂಜ್ ಮಾಡ್ಕೊಂಡ್ರಿ. ಇನ್ನು 2 ಆಯ್ಕೆ ಮಾತ್ರ ಬಾಕಿ ಇದೆ. ಹೌದು ಸರ್. ಒಂದರಲ್ಲಿ 4 ಲಕ್ಷ ಇದೆ, ಇನ್ನೊಂದರಲ್ಲಿ 0 ಇದೆ. ಈಗ ಬಂದರೆ ನಿಮಗೆ 4 ಲಕ್ಷ ಬರಬೇಕು, ಇಲ್ಲ 0 ಆಗ್ಬಿಡುತ್ತೆ. ನೆಕ್ಸ್ಟ್ ಸ್ಟೆಪ್ ನೋಡೋಣ, ಟಾಪಾ ಇಲ್ಲ ಡ್ರಾಪಾ? ಕ್ವಿಕ್ ಚೇಂಜ್ ಆಪ್ಷನ್ ನಿಮಗೆ ನಿಜವಾಗ್ಲೂ ಲೈಫ್ ಕೊಡ್ತು. ಕರೆಕ್ಟ್ ಸರ್. ಈಗ 4 ಲಕ್ಷ ಇದೆ, ನೀವು ಆಲ್ರೆಡಿ ಯು ಆನ್ಸರ್ಡ್.
5 ಕ್ವಶನ್ Five question. 5 ಕ್ವಶನ್. ನಿಮ್ಮ ಹೆಜ್ಜೆ ಗುರುತು ನೋಡೋಣ. ನಿಮ್ಮ ಕೈಯಲ್ಲಿ 4 ಲಕ್ಷ ಇದೆ. ಇನ್ನು 2 ಪ್ರಶ್ನೆ ಬಾಕಿ ಇದೆ. 1 ನಿಮಿಷ ನಾನು ನಮ್ಮ ಟಿವಿ ಪ್ರೇಕ್ಷಕರಿಗೆ ಒಂದು ಮಾಹಿತಿ ಕೊಡ್ತೀನಿ. ನನ್ನ ಪ್ರೀತಿಯ ವೀಕ್ಷಕರೇ, ನೀವು ನನ್ನ ಶೋನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ನಾನು ಮುಂಚೆ ಹೇಳಿದಾಗೆ ನನ್ನ ಶೋನ ನೋಡ್ತಾನೆ ನೀವು ಈ ಗೇಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕೆ ಒಂದು ವಿಧಾನ ನಾನು ಮುಂಚೆನೇ ಹೇಳಿದ್ದೆ. ನಿಮ್ಮ ಪರದೆ ಮೇಲೆ 4 ಆಪ್ಷನ್ಸ್ಗಳು ಬರುತ್ತೆ, A, B, C, D ಅಂತ. ಬಹಳ ಕೇರ್ಫುಲ್ ಆಗಿ ಆ ಆಪ್ಷನ್ಸ್ಗಳು ಏನು ಬರುತ್ತೆ ಅಂತ ನೀವು ನೋಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆನೂ ಬರುತ್ತೆ. ಇದನ್ನು ಕೂಡ ಬಹಳ ಕೇರ್ಫುಲ್ ಆಗಿ ನೋಡಿಕೊಂಡು ಸರಿಯಾದ ಉತ್ತರವನ್ನು SMS ಮುಖಾಂತರ ನೀವು ನಾಳೆ 12 ಗಂಟೆ ಒಳಗಡೆ ನಮಗೆ ಕಳಿಸ್ಕೊಡ್ಬೇಕು. ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ. A, ಮಕ್ಕಳ ದಿನ. B, ಶಿಕ್ಷಕರ ದಿನ. C, ತಂದೆಯ ದಿನ. D, ನಾಯಕರ ದಿನ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ, ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನು ಏನೆಂದು ಆಚರಿಸಲಾಗುವುದು? ನಿಮ್ಮ ಉತ್ತರ ನಾಳೆ ಮಧ್ಯಾಹ್ನ 12 ಗಂಟೆ ಒಳಗೆ ನಮಗೆ SMS ಮಾಡಿ. SMS ಮಾಡೋ ವಿಧಾನ KKT ಸ್ಪೇಸ್ ನಿಮ್ಮ ಆಪ್ಷನ್, ನಿಮ್ಮ ಹೆಸರು ಮತ್ತು ಊರು. ಈ ಉತ್ತರವನ್ನು 58585ಗೆ ಕಳಿಸ್ಕೊಡ್ಬೇಕು. ಸರಿಯಾದ ಉತ್ತರವನ್ನು ಹೇಳಿದ 10 ಜನ ಅದೃಷ್ಟಶಾಲಿಗೆ ತಲಾ 5,000 ರೂಪಾಯಿ ಬಹುಮಾನವನ್ನು ನೀಡಲಾಗುತ್ತೆ. ಅದೃಷ್ಟವಂತರನ್ನ ನಾಳೆ ಎಲ್ಲ ನಾಡದ್ದು ಈ ಕೆಳಕಂಡ ವೆಬ್ಸೈಟ್ ಅಲ್ಲಿ ಪ್ರಕಟಣೆ ಮಾಡಲಾಗುತ್ತೆ. 2 ಕಂತಿದೆ ಸರ್, ನೀಟಾಗಿ ಅಲ್ಲೊಂದು ಕಂತು ಇಲ್ಲೊಂದು ಕಂತು ಇಟ್ಬಿಟ್ಟು ಬಿಟ್ಬಿಡೋದು ಸುಮ್ಮನೆ. ಅಲ್ಲ, 4 ಲಕ್ಷ ಏನು ಸಣ್ಣ ಅಮೌಂಟ್ ಅಂತ ತಿಳ್ಕೊಬೇಡಿ. ಕರೆಕ್ಟ್. ಇಟ್ಸ್ ಅ ವೆರಿ ಹ್ಯೂಜ್ ಅಮೌಂಟ್. ಇಲ್ಲ, ಇವಾಗ ನಮ್ಮ ತಂದೆ ಹೇಳ್ಕೊಟ್ಟಿರೋದೇನಂದ್ರೆ ಇವನ್ 1 ರೂಪಾಯಿ ಇಸ್ ವೆರಿ ಇಂಪಾರ್ಟೆಂಟ್. ನಿಜವಾಗ್ಲೂ ಉತ್ತಮವಾದಂಥ ತಂದೆ ತಾಯಿಗಳೇ ಮನೆಯಲ್ಲಿ ಅತ್ಯುತ್ತಮವಾದಂಥ ಟೀಚರ್ಗಳು. ನಾವೇನು ಸ್ಕೂಲು ಕಾಲೇಜ್ಗೆ ಅಂತ ಏನು ಮಕ್ಕಳನ್ನ ಕಳಿಸ್ತೀವಿ, ಅದು ಸುಮ್ಮನೆ ಒಂದು ಯಾಂತ್ರಿಕವಾಗಿ ಹೋಗುವಂಥದ್ದು. ನಿಜವಾದ ಒಬ್ಬ ಅದ್ಭುತವಾದಂಥ ವಿದ್ಯಾರ್ಥಿ ಎಲ್ಲಿಂದ ಶುರು ಆಗ್ತಾನೆ ಅಂದರೆ ಮನೆಯಿಂದ ಶುರು ಆಗ್ತಾನೆ. ಮನೆಯೇ ಮೊದಲ ಪಾಠಶಾಲೆ. ಅವನ ತಂದೆ ತಾಯಿಗಳೇ ನಿಜವಾದ ಗುರುಗಳು. ನಿಮ್ಮ ತಂದೆ ತಾಯಿಗಳಿಗೆ ಕಂಗ್ರಾಟ್ಸ್ ಮಾಡ್ತೀನಿ, ಒಳ್ಳೆ ಸದ್ಭಾವನೆ ಕಳ್ಸಿಕೊಟ್ಟಿದ್ರಿ ಅಂತ. ಈಗ ನೀವು ಅದ್ಭುತವಾಗಿ ಆಡಿದ್ರಿ, ಏನು ಟೆನ್ಷನ್ ಆಗಕ್ಕೆ ಹೋಗ್ಬೇಡಿ. 4 ಲಕ್ಷನ ಉಳಿಸ್ಕೊಂಡಿದ್ರಿ. ನನ್ನ ಹತ್ರ 2 ಪ್ರಶ್ನೆ ಇದೆ, ನಾನು ಮತ್ತೆ ನಿಮಗೆ ಕೇಳಬೇಕು, ಆದರೆ ನಮಗೆ ಸಮಯದ ಅಭಾವ ಇರೋದ್ರಿಂದ ನಮ್ಮ ನೆಕ್ಸ್ಟ್ ಕ್ವಶನ್ನು ನೆಕ್ಸ್ಟ್ ಎಪಿಸೋಡ್ಗೆ ಹೋಗ್ತದೆ. ವೀಕ್ಷಕರೇ, ನಮ್ಮಿಬ್ರು ಸ್ನೇಹಿತರು ಈ 4 ಲಕ್ಷನ ಉಳಿಸ್ಕೊಂತಾರ, ಬಿಟ್ಬಿಟ್ಟು ಹೋಗ್ತಾರ? ಕಾಯ್ತಾ ಇರಿ. ರಿಬೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಸ್ ನ್ಯೂಜನ್ ಮೊಬೈಲ್. ಗುಡ್ ನೈಟ್.